ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ್ ಹೊರಬಂದ ನಂತರ ಇವತ್ತು ಕೋರ್ಟ್ಗೆ ಹಾಜರಾದರು. ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲುವಂತ ಪರಿಸ್ಥಿತಿ ಬಂತು. ಏನಾಯ್ತು ಹಾಗಿದ್ದಾಗ? ಬಿಗ್ ಬಾಸ್ ಇಂದ ಆಚೆ ಬರುವಂತ ಪರಿಸ್ಥಿತಿಗೂ ಈಗ ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲೋದಕ್ಕೂ ಏನ್ ಸಂಬಂಧ ಅಂತ ನಿಮಗೊಂದಿಷ್ಟು ಪ್ರಶ್ನೆಗಳು ಬರುತ್ತೆ. ವಂಚನೆ ಕೇಸ್ನಲ್ಲಿ ಕೋರ್ಟ್ಗೆ ಈಗ ಹಾಜರಾಗಿದ್ರು ಚೈತ್ರ ಕುಂದಾಪುರ್ ಅವರು. ACMM 1 ನ್ಯಾಯಾಧೀಶರ ಮುಂದೆ ಚೈತ್ರ ಕುಂದಾಪುರ್ ಹಾಜರಾಗಿತ್ತು. MLA ಟಿಕೆಟ್ ಕೊಡಿಸೋದಾಗಿ 5 ಕೋಟಿಯನ್ನ ವಂಚಿಸಿದಂತ ಆರೋಪ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ 1.5 ವರ್ಷ ಆಯಿತು. ವಾರೆಂಟ್ ಜಾರಿಯಾದ ಹಿನ್ನೆಲೆಯಲ್ಲಿ ಖುದ್ದು ಕೋರ್ಟ್ಗೆ ಹಾಜರಾದರು ಚೈತ್ರ ಕುಂದಾಪುರ್. ಮುಂದಿನ ವಿಚಾರಣೆ ಜನವರಿ 13ಕ್ಕೆ ನ್ಯಾಯಾಧೀಶರು ಮುಂದೂಡಿದ್ದಾರೆ. ಸೊ ಹಾಗಾಗಿ ಈಗ ಮತ್ತೆ ಹೋಗ್ತಾರಾ ಬಿಗ್ ಬಾಸ್ ಮನೆಗೆ ಗೊತ್ತಿಲ್ಲ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಂಥ ಚೈತ್ರ ಕುಂದಾಪುರ್ ವಂಚನೆಯ ಕೇಸ್ನಲ್ಲಿ ಕೋರ್ಟ್ಗೆ ಹಾಜರಾಗಿದ್ರು. ಯಾವ ಕೇಸು ಅಂತಂದರೆ MLA ಟಿಕೆಟ್ ಕೊಡಿಸೋದಾಗಿ, ಅಂದರೆ ಚುನಾವಣೆಗೆ ಸ್ಪರ್ಧಿಸೋದಾಗಿ ನನಗೆ BJP ಹೈಕಮಾಂಡ್ನಲ್ಲಿ ಪರಿಚಯ ಇದ್ದಾರೆ ಅಂತ ಹೇಳಿ 5 ಕೋಟಿಯನ್ನು ಇಸ್ಕೊಂಡು ವಂಚಿಸಿರುವಂಥ ಆರೋಪ ಅವರ ಮೇಲಿದೆ. ವಾರೆಂಟ್ ಕೂಡ ಜಾರಿಯಾಗಿತ್ತು. ಆ ನಿಟ್ಟಿನಲ್ಲಿ ಖುದ್ದು ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾದಂಥ ಪರಿಸ್ಥಿತಿ ಬಂತು. ಕಾರಣ ವಾರೆಂಟ್ ಜಾರಿಯಾಗಿರೋದ್ರಿಂದ. ಸೊ ಅಲ್ಲಿಯವರೆಗೂ ಸಮನ್ಸನ್ನು ಕೊಟ್ಟಿರ್ತಾರೆ. 3 ಬಾರಿ ಸಮನ್ಸನ್ನು ಕೊಟ್ಟ ನಂತರವೂ ಕೂಡ ಅದಕ್ಕೆ ಉತ್ತರ ಬರದೇ ಇದ್ದರೆ ವಾರೆಂಟನ್ನು ಜಾರಿ ಮಾಡುತ್ತೆ ಕೋರ್ಟು. ಆ ವಾರೆಂಟನ್ನು ಜಾರಿ ಮಾಡಿದ್ದಕ್ಕೆ ಇವತ್ತು ಖುದ್ದಾಗಿ ಕೋರ್ಟ್ಗೆ ಬಂದು ಹಾಜರಾಗಿದ್ದರು. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ಗವಿನಾಗಮಂಗಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಸಮನ್ಸನ್ನು ಕೊಟ್ಟಾಗಲೂ ಕೂಡ ಅದಕ್ಕೆ ಉತ್ತರವನ್ನು ಕೊಡದೇ ಇರೋದಕ್ಕೆ ವಾರೆಂಟ್ ಜಾರಿಯಾಗಿತ್ತಂತ ಕಾಣಿಸುತ್ತೆ. ಇವತ್ತು ಬಿಗ್ ಬಾಸ್ ಮನೆಯಿಂದಲೂ ಕೂಡ ಆಚೆ ಬಂದು ಇವತ್ತು ಇದೇ ಪ್ರಕರಣಕ್ಕೇ ಆಚೆ ಬರುವಂಥ ಪರಿಸ್ಥಿತಿಗೆ ಬಂದ್ರ ಏನು ಅಂತ ಹೇಳಿ ಪ್ರಕರಣದ ಬಗ್ಗೆ ಅಪ್ಡೇಟ್ಸ್ ಏನಿದೆ? ಅರುಣ್ ಬಡಿಗೇರ್, ಬಿಗ್ ಬಾಸ್ ಮನೆಯಿಂದ ಇವತ್ತು ಡೈರೆಕ್ಟ್ ಆಗಿ ಚೈತ್ರ ಕುಂದಾಪುರ ಈಕೆ ಕೋರ್ಟ್ನ ಕಟಕಟೆಯಲ್ಲಿ ನಿಂತಿರೋದು. ಕಾರಣ, ಈ ಹಿಂದೆ ಅವ್ರ ಮೇಲೆ ಒಂದು ವಂಚನೆ ಪ್ರಕರಣ ದಾಖಲಾಗಿತ್ತು. ಈ ಗೋವಿಂದ್ ಬಾಬು ಪೂಜಾರಿ ಅಂತೇಳಿ ಹೋಟೆಲ್ ಉದ್ಯಮಿ ಇವ್ರಿಗೆ 2023ರ ವಿಧಾನಸಭಾ ಕ್ಷೇತ್ರದ, ಅದು ಬೈಂದೂರು ವಿಧಾನಸಭಾ ಕ್ಷೇತ್ರದ BJP ಟಿಕೆಟನ್ನು ಕೊಡಿಸೋದಾಗಿ ಅವ್ರಿಗೆ ಆಮಿಷವನ್ನು ಒಡ್ಡಿದ್ರು. BJP ಹೈಕಮಾಂಡ್ನ ನಾಯಕರುಗಳು ಗೊತ್ತು, ಅಲ್ಲಿ ಒಂದಷ್ಟು ಮಾತನಾಡಿ ನಿಮಗೆ ಟಿಕೆಟನ್ನು ಕೊಡಿಸೋದಾಗಿ ಭರವಸೆಯನ್ನು ಮೂಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಅವರು 5 ಕೋಟಿ ಹಣವನ್ನು ಕೊಟ್ಟಿದ್ರು. ಯಾವಾಗ ಈತ ಹಣವನ್ನು ಕೂಡ ವಾಪಸ್ ಕೊಡಲಿಲ್ಲ, ಈತ ಟಿಕೆಟ್ ಕೂಡ ಇಲ್ವಾಯಿತು, ಆಗ CCBಗೆ ದೂರನ್ನು ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ ಚೈತ್ರ ಕುಂದಾಪುರ, ಶ್ರೀಕಾಂತ್ ಸೇರಿದಂತೆ ಸಾಕಷ್ಟು ಜನರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವ ಕೆಲಸವನ್ನು ಮಾಡಿದರು. ಸದ್ಯ ಇದೀಗ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಬಿಗ್ ಬಾಸ್ನ ಕಂಟೆಸ್ಟೆಂಟ್ ಇವರು. ಯಾವಾಗ ಸಮನ್ಸ್ ಜಾರಿ ಆಯಿತು, ಡೈರೆಕ್ಟಾಗಿ ಬಿಗ್ ಬಾಸ್ನ ಮನೆಯಿಂದ ಇವತ್ತು ACMM 1 ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದರು. ಈ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಇವರು ಇರುವಂತಹ ಬಿಗ್ ಬಾಸ್ನ ಮನೆ ಏನಿದೆ, ಇದು ಬೆಂಗಳೂರಿನ ಸರಹದ್ದಿನ ಹೊರಗಿದೆ, ಅದು ಬೆಂಗಳೂರು ಗ್ರಾಮಾಂತರದ ವ್ಯಾಪ್ತಿಗೆ ಬರುತ್ತೆ. ಹೀಗಾಗಿ ಬೆಂಗಳೂರನ್ನು ಬಿಟ್ಟು ಹೊರಗಡೆ ಇದ್ದಾರೆ ಅನ್ನೋ ಮಟ್ಟಿಗೆ ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯ ಇದರ ವಿಚಾರಣೆಯನ್ನು, ಮುಂದಿನ ವಿಚಾರಣೆಯನ್ನು ಜನವರಿ 13ಕ್ಕೆ ಮಾನ್ಯ ನ್ಯಾಯಾಧೀಶರು ಮುಂದೂಡಿದ್ದಾರೆ. ಈ ಹಿಂದೆ ಇದೇ ರೀತಿಯಾಗಿ ಬಿಗ್ ಬಾಸ್ ಮನೆಯಿಂದಲೇ ಹುಲಿ ಉಗುರಿನ ಪೆಂಡೆಂಟನ್ನು ಧರಿಸಿದ್ದಾರೆ ಅನ್ನೋ ಕಾರಣಕ್ಕೆ ವರ್ತೂರ್ ಸಂತೋಷ್ರನ್ನ ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡಲಾಗಿತ್ತು. ಆ ಬಳಿಕ ಅವರು ಜೈಲುವಾಸವನ್ನು ಅನುಭವಿಸಿದ್ರು, ಜಾಮೀನನ್ನು ಪಡೆದು ಮತ್ತೆ ಬಿಗ್ ಬಾಸ್ ಮನೆಯನ್ನು ಸೇರಿದರು. ಇವತ್ತು ಚೈತ್ರ ಕುಂದಾಪುರ ಡೈರೆಕ್ಟಾಗಿ ಬಿಗ್ ಬಾಸ್ ಮನೆಯಿಂದ ಕೋರ್ಟ್ಗೆ ಬಂದಿದ್ದಾರೆ. ಇವತ್ತು ಕೋರ್ಟ್ನ ಕಲಾಪದಲ್ಲಿ ಭಾಗಿಯಾಗಿದ್ದಾರೆ. ಕೋರ್ಟ್ನಲ್ಲಿ ಸಮನ್ಸ್ ಜಾರಿಯಾಗಿರೋದ್ರಿಂದ ಕೋರ್ಟ್ ಮುಂದೆ ಅಪಿಯರ್ ಆಗಿ ಮತ್ತೆ ಬಿಗ್ ಬಾಸ್ ಮನೆಯನ್ನು ಸೇರಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅರುಣ್ ಬಡಿಗೆ.